ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಮೈಸೂರಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಇದೆ ಅನ್ನುವಂಥದ್ರ ಬಗೆಗಿನ ಅನುಮಾನದ ಮೇಲೆ ಇವತ್ತು ಮತ್ತೊಂದು ದಾಳಿಯನ್ನು ನಡೆಸಲಾಗಿದೆ. ಈ ಹಿಂದೆಯೂ ಕೂಡ ಮೈಸೂರಿನಲ್ಲಿ ಇಂಥದ್ದೇ ದಾಳಿ ನಡೆದಿತ್ತು. ಈಗ ಮತ್ತೊಂದು ದಾಳಿ ಮೈಸೂರಿನಲ್ಲಿ ನಡೆದಿದೆ. ಹಾಗಾಗಿ ಏನೇನು ಆಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇದು ಭಾಳ ಮುಖ್ಯವಾಗಿ ಈ ಒಂದು ಲ್ಯಾಬ್ ಮೇಲೆ ನಡೆದಿರ್ತಕ್ಕಂತಹ ದಾಳಿ ಇವತ್ತು ಮೈಸೂರಿನಲ್ಲಿರ್ತಕ್ಕಂತಹ ಟುಕ್ ಹೌಸ್ ಹೋಲ್ಡ್ ಕೆಮಿಕಲ್ಸ್ ಪ್ರೊಡಕ್ಷನ್ ಸೊಲ್ಯೂಷನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂತಹ ಒಂದು ಲ್ಯಾಬೊರೇಟರಿ, ಅದರಲ್ಲಿ ನಡೆದಿರ್ತಕ್ಕಂತಹ ದಾಳಿ, ಅದರ ಮೇಲೆ ನಡೆದಿರುವಂತಹ ದಾಳಿ. ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಡ್ರಗ್ಸ್ ತಯಾರಿಕಾ ಲ್ಯಾಬ್ ಅಂತೇಳಿ ಇದನ್ನು ಆ ಒಂದು ಅನುಮಾನದ ಮೇಲೆ ಈ ಒಂದು ಫ್ಯಾಕ್ಟರಿ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಕೆಮಿಕಲ್ ಪ್ರೊಡಕ್ಷನ್ ಸೊಲ್ಯೂಷನ್ ಮ್ಯಾನುಫ್ಯಾಕ್ಚರಿಂಗ್ ಇದು. ದೆಹಲಿಯ NCB ಹಾಗೂ ಮೈಸೂರಿನ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಜಂಟಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ದೆಹಲಿಯಿಂದ NCB ತಂಡವು ಕೂಡ ಬಂದಿತ್ತು. ಹಾಗೆಯೇ ಮೈಸೂರು ಪೊಲೀಸರ ಸಹಕಾರದೊಂದಿಗೆ ಈ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಹೀಗೆ ನಡೆಸಿದಂತಹ ಕಾರ್ಯಾಚರಣೆ ಸಂದರ್ಭದಲ್ಲಿ ಡ್ರಗ್ಸ್ ತಯಾರಿಕಾ ಲ್ಯಾಬ್ ವಶಕ್ಕೆ ಪಡೆದಿದ್ದಾರೆ NCB ಅಧಿಕಾರಿಗಳು. ಡ್ರಗ್ಸ್ ತಯಾರಿಕಾ ಲ್ಯಾಬನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದರೆ ಒಂದಿಷ್ಟು ಖಚಿತ ಮಾಹಿತಿಯ ಆಧಾರದ ಮೇಲೆ ಈ ದಾಳಿಯನ್ನು ನಡೆಸಲಾಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಮೈಸೂರಿನ ಹೆಬ್ಬಾಳ್ನಲ್ಲಿರತಕ್ಕಂತಹ ಒಂದು ಫ್ಯಾಕ್ಟ್ರಿ ಇದು. ಫಿನಾಯಿಲ್ ಘಟಕ ಆರಂಭಕ್ಕೆ ಅನುಮತಿಯನ್ನು ಪಡ್ಕೊಂಡಿದ್ರು. ಫಿನಾಯಿಲನ್ನು ತಯಾರಿಸೋದಕ್ಕೆ ಬೇಕಾಗಿ ಒಂದು ಘಟಕವನ್ನು ತೆರೆಯುವಂಥ ಕಾರಣಕ್ಕಾಗಿ ಈ ಲ್ಯಾಬನ್ನು ಮಾಡಿಕೊಂಡಿದ್ರು. ಅದೇ ಹೌಸ್ ಹೋಲ್ಡ್ ಕೆಮಿಕಲ್ ಪ್ರೊಡಕ್ಷನ್ ಅನ್ನುವಂಥದ್ದು ಕೂಡ ಅದರಲ್ಲಿ ಇದೆ. ಅಂದರೆ ಫಿನಾಯಿಲ್ನಂತಹ ವಸ್ತುಗಳನ್ನು ತಯಾರಿಕೆ ಮಾಡ್ತಕ್ಕಂತಹ ಘಟಕ ಅದು. ಲ್ಯಾಬ್ನಲ್ಲಿದ್ದ ಫಿನಾಯಿಲ್ ಮಾಡುವಂತಹ ಕಚ್ಚಾ ವಸ್ತುಗಳನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ಮತ್ತು NCB ತಂಡ ಈಗ ಲ್ಯಾಬ್ನಲ್ಲಿದ್ದಂತಹ ಫಿನಾಯಿಲ್ ಮಾಡುವಂತಹ ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಯಾವ್ಯಾವ ಸ್ವರೂಪಗಳಲ್ಲಿ ಡ್ರಗ್ಸನ್ನು ತಯಾರು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದಕ್ಕೆ ಇದು ಇನ್ನೊಂದು ಉದಾಹರಣೆ. ಡಿಟರ್ಜೆಂಟ್, ಸೋಡಾ, ಉಪ್ಪು ಇವುಗಳನ್ನು ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಡಿಟರ್ಜೆಂಟನ್ನು, ಸೋಡಾ ಹಾಗೆಯೇ ಉಪ್ಪು ಇವೆಲ್ಲವೂ ಕೂಡ ಫಿನಾಯಿಲ್ ತಯಾರಿಕೆಯ ಸಂದರ್ಭದಲ್ಲೇ ಬಳಕೆ ಮಾಡುವಂಥದ್ದು ಅಥವಾ ಅದೇ ರೂಪದಲ್ಲಿ ಡ್ರಗ್ಸ್ ಏನಾದರೂ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆಯಾ ಇದರ ಮೇಲೆ ಡೌಟ್ ಇರುವಂಥದ್ದು. ಅದರ ಆ ಒಂದು ಸಂಶಯದ ಆಧಾರದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಾರ್ಯಾಚರಣೆಯ ವೇಳೆ ಯಾವುದೇ ಮಾದಕ ವಸ್ತು ಪತ್ತೆ ಆಗಿಲ್ಲ. ಇವತ್ತು ನಡೆದಿರತಕ್ಕಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮಾದಕ ವಸ್ತು ಪತ್ತೆಯಾಗಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಮೈಸೂರಿನ ಪೊಲೀಸ್ ಅಧಿಕಾರಿಯವರು ಹೇಳಿದ್ದಾರೆ. SP ಅವರು ಹೇಳಿದ್ದಾರೆ. ಯಾವುದೇ ರೀತಿಯಾದಂತಹ ಡ್ರಗ್ಸ್ ಕೂಡ ಅಲ್ಲಿ ಪತ್ತೆಯಾಗಿಲ್ಲ ಅನ್ನುವಂಥದ್ದನ್ನು ಮೈಸೂರು SP ಏನು ಹೇಳಿದ್ದಾರೆ ಅನ್ನೋದು ತೋರಿಸ್ತೀನಿ. ಆ ಥರ ಇಲ್ಲ. ಈಗ ನಮ್ಮ ಆರೋಪಿನ ಒಬ್ರು ಬೇರೆ ಸ್ಟೇಟಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ನಾವು ಹೋಗ್ತೀವಿ, ಫಾಲೋಅಪ್ ಅಂತ ಹೋಗ್ತೀವಿ. ಆ ರೀತಿ ಇರೋದು. ನಾವು ಅನುಮಾನಾಸ್ಪದ ಜಾಗಗಳಿಗೆಲ್ಲ ಹೋಗ್ತಾ ಇದ್ದೀವಿ, ಚೆಕ್ ಮಾಡ್ತಾ ಇದ್ದೀವಿ. ಏನಾದರೂ ಇದ್ರೆ ನಾವು ಅದನ್ನು ಕೇಸು ಮಾಡ್ತಾ ಇದ್ದೀವಿ. ಅದನ್ನು ನಾನು ತಮಗೆ ಹೇಳ್ತಾನೂ ಇದ್ದೀನಿ. ಸೊ ಇದು ರೆಗ್ಯುಲರ್ ವಿಚಾರಣೆ ಬಂದಿರೋದು ಅಷ್ಟೇ, ಬಿಟ್ಟರೆ ಬರೀ ಏನು ಇಲ್ಲ. ಇದು ಸೀಮಾ ಲಾಡ್ಕರ್ ಅವರು ಮೈಸೂರಿನ ಪೊಲೀಸ್ ಆಯುಕ್ತರು ಹೇಳ್ತಾ ಇರುವಂಥದ್ದು. ಇದೊಂದು ರೆಗ್ಯುಲರ್ ವಿಸಿಟ್ನ ರೀತಿಯಲ್ಲಿ ಹಾಕಿರುವಂಥದ್ದು ಹೊರತು ಬೇರೆ ಏನಿಲ್ಲ. ಆದರೆ ಅನುಮಾನದ ಮೇಲೆ ನಡೆಸಿರುವಂತಹ ಒಂದು ಪರಿಶೀಲನೆ ಇದು ಹೊರತಾಗಿ ಅಲ್ಲಿ ಯಾವುದೇ ರೀತಿಯಂಥ ಡ್ರಗ್ಸ್ ಅಧಿಕೃತವಾಗಿ ಪತ್ತೆಯಾಗಿಲ್ಲ ಅಂತೇಳಿ. ಆದರೆ ಈ ಒಂದು ಕಂಪನಿಯ ಮೇಲೆ ಈ ರೀತಿಯಂಥ ಅನುಮಾನದ ಮೇಲೆ ಇವರು ದಾಳಿ ನಡೆಸೋದಕ್ಕೆ ಅಲ್ಲಿ ಹೋಗಿ ರೇಡ್ ಮಾಡೋಕ್ಕೆ, ಸಾಮಾನ್ಯವಾಗಿ ಎಲ್ಲ ಕಂಪನಿಗಳಿಗೆ ಹೋಗಿ ಯಾವತ್ತೂ ಪೊಲೀಸರು ಹೋಗೋದಿಲ್ಲ. ಅಲ್ಲಿ ಅನುಮಾನ ಬಂದಾಗ ಮಾತ್ರನೇ ಅವರು ದಾಳಿಯನ್ನು ನಡೆಸ್ತಾರೆ. ಹಾಗೆ ಇಲ್ಲಿ ಈ ದಾಳಿಯನ್ನು ನಡೆಸೋದಕ್ಕೆ ಗುಜರಾತ್ನಲ್ಲಿ ಡ್ರಗ್ಸ್ ಪೆಡ್ಲರ್ ಒಬ್ಬನ ಬಂಧನ ಆಗಿತ್ತು. ಇದು ಗುಜರಾತ್ನಿಂದ ಇರುವಂತಹ ಲಿಂಕ್ ಇದು ಮೈಸೂರಿಗೆ. ಯಾವ ಕಾರಣಕ್ಕೆ NCB ಇಲ್ಲಿಗೆ ಬಂದಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಗುಜರಾತ್ನಲ್ಲಿ ಒಬ್ಬ ಡ್ರಗ್ಸ್ ಪೆಡ್ಲರನ್ನು ಬಂಧಿಸಲಾಗಿತ್ತು. ಆ ಬಂಧಿತ ವ್ಯಕ್ತಿ ನೀಡಿದಂತಹ ಮಾಹಿತಿಯ ಮೇಲೆ ಮೈಸೂರಿನಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಇದರ ಲಿಂಕ್ ಗುಜರಾತ್ನಿಂದ ಸಿಕ್ಕಿದೆ. ಗುಜರಾತ್ನಲ್ಲಿ ಒಬ್ಬ ಡ್ರಗ್ಸ್ ಪೆಡ್ಲರನ್ನು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆತ ಬಾಯಿ ಬಿಟ್ಟಿರುವಂಥದ್ದು ಮೈಸೂರಿನಿಂದ ಬರುತ್ತೆ, ಇಂಥ ಫ್ಯಾಕ್ಟರಿಯಿಂದ ಬರುತ್ತೆ ಅಂತ ಹೇಳಿ. ಬಂಧಿತ ವ್ಯಕ್ತಿ ನೀಡಿರುವಂತಹ ಮಾಹಿತಿಯ ಆಧಾರದ ಮೇಲೆ ಮೈಸೂರಿನಲ್ಲಿ ದಾಳಿಯನ್ನು ನಡೆಸಲಾಗಿದೆ NCB ಮತ್ತು ಮೈಸೂರು ಪೊಲೀಸರು. ವರ್ಷದ ಹಿಂದೆ ಲ್ಯಾಬ್ ನಡೆಸೋದಕ್ಕೆ ಬೋರೇಗೌಡ ಅನ್ನುವಂಥವರು ಬಾಡಿಗೆ ಕೊಟ್ಟಿದ್ರು. ಈ ಕಟ್ಟಡವನ್ನು ಬಾಡಿಗೆ ಕೊಟ್ಟಿದ್ದಂಥವ್ರು ಬೋರೇಗೌಡ ಅನ್ನುವಂಥವ್ರು ವರ್ಷದ ಹಿಂದೆ ಲ್ಯಾಬ್ ನಡೆಸೋದಕ್ಕೆ ಅಂತೇಳಿ ಇದನ್ನು ಕೊಟ್ಟಿದ್ರು. ಯಾಕಂದರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸೈಟನ್ನು ಪಡ್ಕೊಂಡಿರ್ತಾರೆ, ಅವರು ಇನ್ನೊಬ್ಬರಿಗೆ ಕೊಟ್ಟಿರ್ತಾರೆ. ಅದನ್ನು ಗಣಪತ್ ಲಾಲ್ ಎಂಬಾತ ಬಾಡಿಗೆಗೆ ಪಡೆದು ಲ್ಯಾಬನ್ನು ರಚಿಸಿದ್ದ. ಇಲ್ಲಿ ಲ್ಯಾಬನ್ನು ನಿರ್ಮಾಣ ಮಾಡಿದಂತಹ ವ್ಯಕ್ತಿ ಗಣಪತ್ ಲಾಲ್ ಅಂತ ಹೇಳುವಂಥ ವ್ಯಕ್ತಿ. ಈತ ಈ ಗಣಪತ್ ಲಾಲ್ ಅನ್ನುವಂಥ ವ್ಯಕ್ತಿ ಫಿನಾಯಿಲ್ ಉತ್ಪಾದನೆಯ ಘಟಕ ಅಂತ ಹೇಳಿಕೊಂಡು ಈ ಒಂದು ಲ್ಯಾಬನ್ನು ರೆಡಿ ಮಾಡ್ಕೊಂಡಿದ್ದ. ಫಿನಾಯಿಲ್ ತಯಾರಿಕೆ ಕೆಲಸ ಇನ್ನೂ ಕೂಡ ಶುರು ಆಗಿರಲಿಲ್ಲ. ಈ ಫ್ಯಾಕ್ಟ್ರಿಯಲ್ಲಿ ಇದುವರೆಗೂ ಕೂಡ ಫಿನಾಯಿಲ್ ತಯಾರಿಕೆ
ಶುರು ಆಗಿರಲಿಲ್ಲ ಅನ್ನುವಂಥದ್ದು ಕೂಡ ಇವತ್ತು ದಾಳಿಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಆದರೆ ಯಾವಾಗ ಮೈಸೂರಿನಲ್ಲಿ ಎರಡನೇ ಬಾರಿಗೆ ಈ ರೀತಿಯಾಗಿ ಡ್ರಗ್ಸ್ ಫ್ಯಾಕ್ಟರಿ ಅನುಮಾನದ ಮೇಲ್ಗಡೆ ದಾಳಿಯನ್ನು ನಡೆಸಲಾಗಿದೆಯೋ, ಈ ಡ್ರಗ್ಸ್ ವಿಚಾರದಲ್ಲಿ ಈಗ ರಾಜಕೀಯವೂ ಕೂಡ ಬಹಳ ಜೋರಾಗಿ ನಡೀತಾ ಇದೆ. 2025 ಜುಲೈ ತಿಂಗಳಿನಲ್ಲೂ ಕೂಡ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿತ್ತು. ಆವಾಗ ಅಧಿಕೃತವಾಗಿ ಪತ್ತೆಯಾಗಿತ್ತು. 2025 ಜುಲೈ ತಿಂಗಳಲ್ಲಿ ನಡೆದಂತಹ ಒಂದು ದಾಳಿಯ ಸಂದರ್ಭದಲ್ಲಿ ಮುಂಬೈ ಪೊಲೀಸರು ಬಂದು ದಾಳಿಯನ್ನು ನಡೆಸಿದಾಗ ಮುಂಬೈ ಪೊಲೀಸರು ದಾಳಿಯನ್ನು ಮಾಡಿದ್ರು. ಅವತ್ತು 390 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ವಶಪಡಿಸಿಕೊಳ್ಳಲಾಗಿತ್ತು. 390 ಕೋಟಿ ರೂಪಾಯಿ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ. ಹಾಗಾದ್ರೆ ಇಲ್ಲಿ ಡ್ರಗ್ಸ್ ಉತ್ಪಾದನೆ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಮುಂಬೈ ಪೊಲೀಸರ ಬಳಿಕ ದೆಹಲಿ ಪೊಲೀಸರು ಈಗ ಮೈಸೂರಿನಲ್ಲಿ ಮತ್ತೆ ದಾಳಿಯನ್ನು ನಡೆಸಿದ್ದಾರೆ. ಒಬ್ಬ ಡ್ರಗ್ಸ್ ಪೆಡ್ಲರ್ ಅನ್ನು ಅರೆಸ್ಟ್ ಮಾಡಿದಾಗ ಸಿಕ್ಕಂತಹ ಲಿಂಕ್ ಆಧರಿಸಿ ಮೈಸೂರು ಪೊಲೀಸರಿಗೆ ಗೊತ್ತಿಲ್ಲದೆ ಡ್ರಗ್ಸ್ ಮಾಫಿಯಾ ಮೈಸೂರಿನಲ್ಲಿ ಕಾಲಿಟ್ಟಿದ್ಯಾ, ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ನಡೆಸ್ತಾ ಇದ್ದಾರಾ ಅನ್ನುವಂತಹದ್ದು ಇಲ್ಲಿರುವ ಬಲವಾದಂತಹ ಅನುಮಾನ. ಯಾಕಂದ್ರೆ ಇಲ್ಲದೆ ಹೋದ್ರೆ ನೇರವಾಗಿ ಮೈಸೂರು ಪೊಲೀಸರೇ ದಾಳಿಯನ್ನು ನಡೆಸಬೇಕಾಗಿತ್ತು. ಯಾವಾಗ NCB ಬಂದಿದೆ ಅಂತ ಹೇಳಿದ್ರೆ NCBಯ ಮಾಹಿತಿಯ ಆಧಾರದ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು ಪಕ್ಕಾ ಆಗಿದೆ. ಹಾಗಾದ್ರೆ ಮೈಸೂರಿನ ಪೊಲೀಸರಿಗೆ ಇದು ಗೊತ್ತಿಲ್ವಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಹಿಂದೆ ಮುಂಬೈ ಪೊಲೀಸರು ಬಂದು ಮೈಸೂರಿನಲ್ಲಿ ದಾಳಿ ಮಾಡಿದ್ದಾರೆ, ಮುಂಬೈ ಪೊಲೀಸರು ಬಂದು ಬೆಂಗಳೂರಿನಲ್ಲಿ ಫ್ಯಾಕ್ಟರಿಯನ್ನು ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ಪೊಲೀಸರು ಏನು ಮಾಡ್ತಿದ್ದಾರೆ ಅನ್ನೋಂಥ ಪ್ರಶ್ನೆ. ಅಧಿವೇಶನದ ಹೊತ್ತಲ್ಲೇ BJP ನಾಯಕರ ಕೈಗೆ ಡ್ರಗ್ಸ್ ಅಸ್ತ್ರ ಈಗ ಸಿಕ್ಕಿದೆ. ನಾಳೆಯ ಕಲಾಪದಲ್ಲೂ ಕೂಡ ಮೈಸೂರು ಡ್ರಗ್ಸ್ ವಿಚಾರ ಪ್ರಸ್ತಾಪವನ್ನು ಮಾಡೋದಕ್ಕೆ ಪ್ರತಿಪಕ್ಷದವರು ತಯಾರಿಯನ್ನು ಮಾಡಿಕೊಳ್ತಿದ್ರೆ ಆ ಸಾಧ್ಯತೆಯೂ ಕೂಡ ಗೋಚರಿಸಿದೆ. ಏನಾಗಿದೆ ಅನ್ನೋದರ ಬಗ್ಗೆನ ವಿವರಣೆಯನ್ನು ಸರ್ಕಾರದ ಕಡೆಯಿಂದ ಬರಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಮಿಷನರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ರೀತಿಯಿಂದ ಡ್ರಗ್ಸ್ ಪತ್ತೆಯಾಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಡ್ರಗ್ಸ್ ಪತ್ತೆಯಾಗಿಲ್ಲ ಅಂತ ಹೇಳಿದ್ರೆ ಯಾವ ಅನುಮಾನ ಈ ಫ್ಯಾಕ್ಟ್ರಿ ಮೇಲೆ ಬಂತು, ಅಥವಾ ಈ ಫ್ಯಾಕ್ಟ್ರಿ ಹೆಸರು ಹೇಳಿರ್ತಕ್ಕಂಥ ಡ್ರಗ್ಸ್ ಪೆಡ್ಲರ್ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದಾರ, ಮೈಸೂರಿನಲ್ಲಿ ಬೇರೆ ಯಾವುದಾದ್ರು ಫ್ಯಾಕ್ಟ್ರಿಯಲ್ಲಿ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆಯಾ, ಈ ಅನುಮಾನವೂ ಕೂಡ ಅಷ್ಟೇ ದಟ್ಟವಾಗಿರುವಂಥದ್ದು.